ಗಂಡ ಅವರ ಒಬ್ಬನೇ ದೇವ ಒಬ್ಬನೇ ಗಂಡ ಮತ್ತೇನಾಯ್ತಪ್ಪ ಇದು ಹೊಲದ ಈ ಭಾರತ ಲೋಕದವರಿಗೆಲ್ಲ ಒಬ್ಬನೇ ದೇವರ ಒಬ್ಬನೇ ಗಂಡ ಪ್ರತಿ ಗಂಡ ಬ್ಯಾರೆ ಹಗಣ ಸೂರ್ಯನಾರಾಯಣ ಪ್ರತಿ ಗಂಡ ಚಂದ್ರ ಮಗನ ಚಿಕ್ಕ ಬುದ್ಧನ ಗುಣ ಇವರು ಮೊತ್ತೈತಾರ ಉಂಡು ಬಂದರ ಈ 5 ಮಂದಿ ಮುತ್ತೈದ್ಯಾರು ಒಂದೇ ಅಗಲಾಗ ಉಂಡಿದಾರು ಹೌದಲ್ಲ ತಮ್ಮ ಏ ಒಬ್ಬನೇ 5 ಮಂದಿ ಶ್ರೀಕೃಷ್ಣ ಸನ್ನಿಧಾನ ಅಲ್ಲೋ ಒಬ್ಬನೇ 5 ಮಂದಿ ಶ್ರೀಕೃಷ್ಣ ಸನ್ನಿಧಾನ ಇಲ್ಲಿಗೆ ಬಂದದ ಈ ಮಾತ ಹತ್ತವದ ಮಹಾರಿಯರ ಅರದಾದಿಯ ವಲ್ಲ ಹೇಳತೀನಿ ಅನ್ನ ಹಾಡಕೀಗ ಹೇಳತೀನಿ ಅನ್ನ ಹಾಡಕೀಗ ಮದುವೆ ಗಂಡ ದೇವರ ಸರಿ ದೇವರಿಗೆ ಬಿಡಾತಿ ದೇವರಿದ ಹೋಗಿ ಪತಿ ಹೇಳ್ತೀರಿ ಮಣಿಯ ದೇವರಿಗ ಹೇಳ್ತೀರಿ ಮಣಿಯ ದೇವರಿಗ ನಡಿಯ ನುಡಿಯಲಿಲ್ಲ ನೋಡಿ ನುಡಿಯಂತೆ ನಡೆಯಲಿಲ್ಲ ಏನ್ ಮಾಡ್ಬೇಕು ಈ ಸದ್ಯ ಸಮರಾಗ ನುಡಿಯಂತೆ ನಡೆಯಲಿಲ್ಲ ಶಿವನಾಳ ಹುಡುಗಿ ಬಂದ ನುಡಿಯಂತೆ ನಡೆಯಲಿಲ್ಲ ಅದಕ್ಕಾಗಿ ನಿಲಮಲೆ ಎಲ್ಲ ಇವು ಕೆಡ್ಲಾಕ್ ಬಂದವ ತಮ್ಮ ಏ ನಡಿ ಅಂತೆ ನೋಡಿ ಎಲ್ಲ ನೋಡಿ ಅಂತೆ ನಡೆಯೋ ನಡಿ ನೋಡಿ ತಪ್ಪಿದ ಮ್ಯಾಲ ದೇವರ ಏನ ಮಾಡ್ತಾನ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮನೆ ಕೊಡ್ತಾನ ದೇವರ ಮೇಲೆ ಭಕ್ತಿ ನಮ್ಮದು ಜನ್ಮ ಇರ್ತಾನ ಏನ್ ಚಾಲು ನೋಡು ಹೌದು ಹೌದು ಯಾವ ನಮ್ಮ ಸಭಿಕರಿಗೆ ಸೌಗನ ಪ್ರಾರ್ಥನೆ ಏನಾಯ್ತಮ್ಮ ಯಾವ ನಮ್ಮ ಇಡೀ ತಳಗ್ ಜಗ್ ಯಾಕಂದ್ರೆ ಯಾವ ನಮ್ಮ ಕೆರೂರ ಗ್ರಾಮಸ್ಥರಿಗೆ ಕರ್ಮಗುದ ಶಿರವಾಗಿ ಹೇಳುವುದೇನಂದ್ರೆ ಏನಪ್ಪಾ ತಮ್ಮ ಹೇಳ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಏನು ಮಾಡ್ಯಾರ ತಮ್ಮ
ಯಾವ ನಮ್ಮ ಮಾಳಿಂಗ ದೇವರ ಜಾತ್ರೆಯ ನಿಮಿತ್ತವಾಗಿ ಆಗಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ 2 ಮೇಳಗಳನ್ನ ತರಿಸ್ಯಾರ. ತರ್ಸಾರಲ್ಲ 2 ಮೇಳ. ಯಾವ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕ ಕಂಬಾಗಿ ಗ್ರಾಮದಿಂದ ಯಾರು ಬಂದರು? ಸುರೇಶ್ ಕಂಬಾಗಿ. ಯಾವ ಸುರೇಶ್ ಕಂಬಾಗಿ ಹಾಗೂ ಸಂಗಡಿಗರು 3 ಮಂದಿ ಬಂದಾರ. ನಾವು ಬಂದೇವಲ್ಲ. ಅದೇ ತೆರನಾಗಿ ಯಾವ ನಮ್ಮ ಸರಿಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಯಾವ ರಾಜ್ಯ ಹುಡುಗಿ? ಯಾವ ಬಸವಣ್ಣ ಬಾಗೇವಾಡಿ ತಾಲೂಕ ವಿಜಯಪುರ ಜಿಲ್ಲೆಯ ಮಶಿವನಾಳ ಗ್ರಾಮದಿಂದ ಯಾರು ಬಂದರು? ಆ ವಿದ್ಯಾಶ್ರೀ ಬಂದಾಳ. ಯಾವ ವಿದ್ಯಾಶ್ರೀ ಮಶಿವನಾಳ ಅಂತೇಳಿ ಹೆಣ್ಮಗಳು ಬಂದಾಳ. ಕಾರ್ ಗಾಡಿ ಮಾಡ್ಕೊಂಡ್ ಕಾರ್ ಗಾಡಿ. ಯಾಕಂದ್ರ ನೋಡು ಮಾಸ್ತರ, ಯಾವ ನನ್ನ ಕೆರೂರು ಗ್ರಾಮಸ್ಥರಾಗಲಿ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಭಕ್ತರಾಗಲಿ ನನ್ನ ಬಂಧುಗಳಾಗಲಿ ನನ್ನ ಅಭಿಮಾನಿಗಳಿಗಾಗಲಿ, ಯಾಕಂದ್ರ ಮತ್ತೊಮ್ಮೆ ಮುಗದೊಮ್ಮೆ ಹೇಳೋದೇನಪ್ಪಾ ಅಂತಂದ್ರ ಏನಂತ ತಮ್ಮ, ದಯಮಾಡಿ ಹಾಡುವಾಗಲಿ ಮಾತಾಡುವಾಗಲಿ ಯಾರೋ ಗದ್ದಲ ಮಾಡ್ತಕ್ಕದ್ದಲ್ಲ. ಹೌದು ಹೌದು. ಯಾಕಂದ್ರ ನೋಡ್ರಿ ನಮಗೂ ಬರ್ಬೇಕಾದ್ರ ಟೈಮ್ ಏನಾಗಿದೆಪ್ಪ ಅಂತಂದ್ರ ಬರ್ಬೇಕಾದ್ರ ಸಮಯ ಬಹಳ ಆಗ್ಯದ. ಬಹಳ ಆಗಿತ್ತಮ್ಮ. ಯಾವಪ್ಪ ಅಂದ್ರೆ ಇವತ್ತು ನಮ್ಮ ಹಗಲಿಯಲ್ಲಿ ಕಾರ್ಯಕ್ರಮ ಇದ್ದಪ್ಪ ಅಂತಂದ್ರ ಎಲ್ಲಿ? ಯಾವ ನಮ್ಮ ಸಿಂದಗಿ ತಾಲೂಕ ಕುಮಸ್ಗಿ ಗ್ರಾಮದಾಗ ಕಾರ್ಯಕ್ರಮವಿದ್ದು ಅಲ್ಲಿದ ಇಲ್ಲಿ ಕಿರೂರ್ಕ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ನಮಗೂ ಟೈಮ್ ಆಗ್ಯದ. ಅದಕ್ಕಾಗಿ ಇಲ್ಲಿ ಬಂದ ಕೇಳಿದ 10 ಗಂಟೆಗೆ ಕಾರ್ಯಕ್ರಮ ಚಾಲು ಮಾಡ್ಬೇಕಾಗಿತ್ತು. ಅದೇ ತೆರನಾಗಿ ಏನಾಗೈತಿಪ್ಪ ಅಂತಂದ್ರ ಯಾವ ನಮ್ಮ ಕಮಿಟಿ ಅನ್ನೋರು ನಮ್ಗೆ ಫೋನ್ ಮಾಡಿದ್ರೆ ಕಾರ್ಯಕ್ರಮ ಕೊಡುವಾಗ, ಯಾಕಂದ್ರೆ ನೋಡ್ರಿ ಕುಮಿಸಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದ್ ಸ್ವಲ್ಪ ವೇಳೆ ಆಗ್ತದ. ಯಾಕಂದ್ರೆ ನಾವು ರಗಡ ಅಲ್ಲಿಂದ ಪ್ರಯತ್ನ ಮಾಡ್ಕೊಂಡು ಬಂದೀವು. ಅಲ್ಲಿಂದ ಬೈಕ್ ತಗೊಂಡ್ ಕೇಳಿದ ಹತ್ತನಿಗೆ ಬಂದೀವಿ. ಹತ್ತನಿಗೆ ಬಂದ ಕೇಳಿದ ಬೈಕ್ ಮೇಲೆ ಹೋದ್ರೆ ಏನು ಲೇಟ್ ಆಗ್ತದ. ಒಂದ್ ಎರ್ಟಿಗ ಕಾರ್ ಮಾಡ್ಬೇಕಂತ ಹೇಳಿ ಕೇಳಿದ ಅಲ್ಲಿ ಹತ್ತನಿ ಒಳಗ ಕಾರ್ ಮಾಡ್ಕೊಂಡು ಕೇಳಿ ಇಲ್ಲಿಗೆ ಬರ್ಬೇಕಾಗ್ಯದ. ಯಾಕಂದ್ರ ನೋಡ್ರಿ ಎಲ್ಲಾ ನೀವು ಸಹಕಾರ ಮಾಡೋರು ಯಾರಪ್ಪ ಅಂದ್ರ ಸಭಿಕರಣ ಸಹಕಾರ ಮಾಡ್ಬೇಕು. ನಮಗ ದೈವನ ದೇವರ ಅಂತ ಹೇಳ್ತಾರ. ಇರ್ಲಿ ಟೈಮ್ ಅದ ಬಹಳ ಕಡಿಮೆ ಅದ, ಇಲ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರ ಸಭಿಕರಿಗೆ ಹೇಳೋದು ಏನಪ್ಪಾ ಅಂತಂದ್ರ ಶಾಂತ ರೀತಿಯಿಂದ ಕೂತು ಕೇಳೋ ಕೆಲಸ ನಿಮ್ದು. ಇವತ್ತು ಪರಮಾತ್ಮನ ಹೆಚ್ಚು ಮಾಡಿ ಹೋಗೋ ಕೆಲಸ ಕಂಬಾಗಿ ಹುಡುಗಂದು. ಒಟ್ಟ ನೀವು ಸುಮ್ಮ ಗಪ್ಪ ಕೂತು ಕೇಳೋ ಕೆಲಸ ಅಷ್ಟಲ್ಲ. ಯಾಕಂದ್ರ ನೋಡ ಮಾಸ್ತರ, ಯಾಕಂದ್ರ ಮಶಿವನಾಳ ವಿದ್ಯಾ ಅಂದ್ರ ಈಗ ಮಹಾರಾಷ್ಟ್ರ ಕರ್ನಾಟಕ ಜಗಕ್ಕೆ ಜೈಬೇರಿ ಹೊಡೆದಾಳ. ಅದಕ್ಕಾಗಿ ನೋಡ್ರಿ ನಾವು ಏನೋ ಸುಮ್ಮ ಒಂದು ಚಿಕ್ಕ ಕಲಾವಿದ್ರು ಎಲ್ಲಿ ನಮ್ಮ ಕಿರೂರು ಗ್ರಾಮಕ್ಕೆ ಬಂದೆವು. ಅದಕ್ಕಾಗಿ ಹೆಣ್ಮಗಳು ಎಲ್ಲಾ ತರ ಹೇಳಕ್ಕಿದಾಳ ಕೇಳಕ್ಕಿದಾಳ. ಅದಕ್ಕಾಗಿ ಏನ್ ಹೇಳ್ಬೇಕಾಗೈತೆ ಅಂದ್ರೆ ಯಾವ ನನ್ನ ದೈವದವರಿಗೆ ಏನಂತಪ್ಪ ನೋಡ್ರಿ, ಒಂದು ಹಾಡೋದ್ರಾಗ ತಪ್ಪುತಡಿಗಳಾಗಬಹುದು, ಒಂದು ಹೇಳಕ್ ಕೇಳೋದ್ರಾಗ ತಪ್ಪುತಡಿಗಳಾಗಬಹುದು, ಯಾವ ನಮ್ಮ ಸೂರ ತಾಳ ಮತ್ತು ಡಪ್ಪಿನಲ್ಲಿ ತಪ್ಪುತಡಿಗಳಾಗಬಹುದು. ನಿಮ್ಮ ಮನಿ ಒಳಗ ತಪ್ಪುವನ್ನ ಮಾಡಿದ್ರೆ ಮಕ್ಕಳವನ್ನ ತಪ್ಪು ಬದಿಗಿಟ್ಟ ಸರಿವನ್ನ ಹೆಂಗ ಸ್ವೀಕಾರ ಮಾಡ್ತಿರ್ಲಿಲ್ಲ. ಇವತ್ತಿನ ದಿನ ಯಾವ ಕಂಬಾಗಿ ಸುರೇಶ್ ಅಲ್ಲ, ಕೆರೂರು ಸುರೇಶ್ ಅಂತ ತಿಳ್ಕೊಂಡು ಎಲ್ಲಾರು ಏನೋ ತಪ್ಪು ತಡಿಗಳಾದ್ರೂ ತಮ್ಮ ಮಗ ಅಂತೇಳಿ ಸ್ವೀಕಾರ ಮಾಡ್ಬೇಕು. ಯಾಕಂದ್ರ ನೋಡ್ರಿ ಈಗ ಟೈಮ್ ಅದ ಅಭಾವ ಕಡಿಮೆ ಅದ. ಯಾಕಂದ್ರೆ ಎಲ್ಲರಿಗೆ ಬಂದ ಕೇಳಿದ್ರೆ ಕಾಲ ಬೀಳುವುದಾಗಂಗಿಲ್ಲ. ಎರಡೂ ಮೈಕ ದೈವದವರ ಕಾಲ ಅಂತೇಳಿ ತಿಳಿದು ಈ ಮೈಕಕ್ಕೆ ನಮಸ್ಕಾರ ಮಾಡ್ತಾನೆ. ಎಲ್ಲರೂ ಶಾಂತ ರೀತಿಯಿಂದ ಕೂತು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ. ದೇವರಾಂಧ್ರ ಸರ್ವಾರಲ್ಲಿ ನೋರಿ, ದೇವರಾಂಧ್ರ ಭಕ್ತರಲ್ಲಿ ಏನಾಯ್ತಮ್ಮ? ಆ ಭಕ್ತಿ ತಂಗಿರತಾನ ಅವರಾಗ ಭಕ್ತಿಯು ಬರತಾನ. ಮತ್ತೇನಾಯ್ತಮ್ಮ ಮುಂದ? ಏ ದೇವರ ಅಂದ್ರ ಸರ್ವರಲ್ಲಿ ಭಕ್ತಿ ನರ ಮನುಷ್ಯರಿಗೆ ಬಂದು ತಂದೆ ತಾಯಿ ತಂದೆ ತಾಯಿಲಿಂದ ಹುಟ್ಟಿ ಬಂದರ ತಂದೆ ತಾಯಿಲಿಂದ ಹುಟ್ಟಿ ಬಂದ್ರು ಗುಡ್ಡದೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಪರಮಾತ್ಮ ಕಟ್ಟಿ ನೀರ ಹಾಕತಾರ ಸೃಷ್ಟೀಶ್ವರ.
ಸಿದ್ಧ ಸಾಧಕರಿಗೆಲ್ಲ ಇದ್ದ ದೇವ ಇಂಥ ಬುದ್ಧಿಗೇಡಿಗಳಿಗೆ ದೇವರಿದ್ದ ದೇವರ ನಾವು ನಿದ್ದಿ ಗಣ್ಣಾಗಿದ್ದೀವ ನಮಗ ಸಿಕ್ಕಿಲ್ಲ ಅವರ ನಾವು ಖುದ್ದ ಇರೋದು ಬಬಲೇಶ್ವರ ತಾಲೂಕ ಕಾಮಗೆ ಹೋರ ಏ ರಾಮಸಿಂಗ ಹೇಳಿದ ಕವಿಯ ಬಲ್ಲವರಿಗೆ ಬಾಳ ಸವಿಯ ಎಲ್ಲರಂತ ಅಜ್ಞಾನಿಗಳಿಗೆ ಬಾಳ ದೋಸ್ತರ. ಎಲ್ಲರಂತ ಅಜ್ಞಾನಿಗಳಿಗೆ ಬಾಳ ದೋಸ್ತರ. ಯಾರ ಮೇಲಿ ಊರೋಜೋ ಬಲಿವ ಸೈವ ಆತನ್ಯ ಆಸರ ವೇದ್ಯ ಬೋಧೆ ಸಿದ್ಧಿ ಹೇಳಿದ ಮಶ್ಮನ ಸಿದ್ಧಿಗೆ ಸಿದ್ಧಿ ಹೇಳಿದ ಮಶ್ಮನ ಸಿದ್ಧಿಗೆ ಓಮು ಬಸಯ್ಯ ಜೋಡಿ ಹಾರ ಗಿರ್ಮಲ ಕಾಲೆಗಾರ ಬಾಬನ ವೇರವರ ಮಗ. ಶಿವದಿ ಮೂರ ಅಕ್ಷರ ಓದಿ ಹೇಳುವವಾದಿಗೆ. ಶಿವದಿ ಶಿವಡಿ ಮೂರ ಅಕ್ಷರ ಓದಿ ಹೇಳುವವಾದಿಗೆ. ಕಂದ ರಾಮಸಿಂಗ ಬಾಂಧ ನೋಡಿ ಕಂದ ರಾಮಸಿಂಗ ಬಂದ ವಂದನ ಮಾಡಿ ಹೇಳತಾನ ಎರೂರ ಗ್ರಾಮದಾಗ ಕೈ ಮುಗದ ಹೇಳತಾನ. ಏನ್ ಹೇಳ್ತಾರಪ್ಪ ಮತ್ತಿಲ್ಲಿ ಈ ಕಂದ ರಾಮಸಿಂಗ ಬಂದ ವಂದನ ಮಾಡಿ ಹೇಳತಾನ. ಏ ಸಂಧಿ ಸಂಧಿಗೆ ದೇವರಂತ ತೊಂದೆ ತೊರಕ್ಯಾನ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮತಾರ. ಮುಂದೆ ಇಲ್ಲಿ ಯಾವ ನಮ್ಮ ನಾಗೇಶಿ ಮೇಳದವ್ರು ಏನ್ ಹೇಳ್ಬೇಕಾಗ್ಯದ ಹೆಣ್ಣು ಮೇಳಕ್ಕ. ಏನಂತ ಯಾಕಂದ್ರ ನೋಡ್ರಿ ಬೇಡಿದಟ್ಟು ರೊಕ್ಕ ಕೊಟ್ಟ ಕರ್ಸ್ಯಾರ ಯಾರೋ ನಮ್ಮ ಕೆರೂರು ಗ್ರಾಮದವರು. ಹೌದ್ ಹೌದ್ ಒಂದ್ ತಿಂಗಳು 2 ತಿಂಗಳಿರ್ತ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಯಾರ. ಏ ಮಾಡಲ್ಲ ಇಲ್ಲಿ ಏನ್ ಮಾಡ್ಬೇಕಾಗೈತಿ ಮಾಸ್ತರ್ ಇವತ್ತಿನ ರಾತ್ರಿ? ಏನ್ ಮಾಡ್ಬೇಕಾಗಿತ್ತಮ್ಮ ಯಾವ ನಮ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಯಾವ ನಮ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಹೌದು. ಪೈಲೇ ಪ್ರಥಮದಾಗ ಎಲ್ಲಿ ಇದ್ದ ಯಾವ ರೂಪದಾಗಿದ್ದ ನಾನು ಸ್ವಯಂ ಜ್ಯೋತಿ ಪರಮಾತ್ಮದಿಂದ ಏನೇನು ತಯಾರಾಗ್ಯದ ಏನೇನು ಸೃಷ್ಟಿಯಾಗ್ಯದ ಏನೇನು ಉದ್ಭವ ಆಗ್ಯದ ಹೌದಪ್ಪ ಅದಕ್ಕೆ ನೋಡ್ ಮಾಸ್ತಾರ ಏನಾಯ್ತಪ್ಪ ಪೈಲೇ ಪ್ರಥಮದಾಗ ನೋಡು ಕೆರೂರು ಇದ್ದಿದ್ದಿಲ್ಲ, ಚಿಕ್ಕೋಡಿ ಇದ್ದಿದ್ದಿಲ್ಲ, ಬೆಳಗಾವಿ ಇದ್ದಿದ್ದಿಲ್ಲ, ಬೆಂಗಳೂರು ಇದ್ದಿದ್ದಿಲ್ಲ, ದೆಹಲಿ ಇದ್ದಿದ್ದಿಲ್ಲ, ಭಾರತ ದೇಶ ಇದ್ದಿದ್ದಿಲ್ಲ. ಏನೇನೋ ಇಲ್ಲ ಭೂಮಿ ಇಲ್ಲ, ಆಕಾಶ ಇಲ್ಲ, ವಾಯುವಿಲ್ಲ, ಅಗ್ನಿ ಇಲ್ಲ, ಜಲ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ.
ಅಷ್ಟದಿಕ್ಕ ಪಾಲಕರು ಯಾರ್ಯಾರು ಇದ್ದಿದ್ದಿಲ್ಲ, ರಾತ್ರಿ ಇಲ್ಲ ಹಗಲಿಲ್ಲ. ಅವಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ನಿರಾಕಾರದಾಗ ಒಬ್ಬನ ಇದ್ದ ಅಂತ ಹೇಳಿ ವೇದ ಶಾಸ್ತ್ರಗಳು ಹೇಳ್ತಾವ. ಹೌದ್ ಹೌದ್. ಅದಕ್ಕಾಗಿ ನೋಡ ಮಾಸ್ತ ಈ ಹೆಣ್ಣು ಮಗಳಿಗೆ ಹೇಳ್ಬೇಕಾಗ್ಯದ ಏನ್ ಹೇಳ್ಬೇಕು ವಿದ್ಯಾಶ್ರೀ? ಈ ವಿದ್ಯಾಶ್ರೀ ಇವತ್ತಿನ ದಿನ ಏನ್ ಮಾಡ್ಬೇಕಾಗ್ಯವ್ರಿ? ಏನ್ ಮಾಡ್ಬೇಕು? ಇವರ ಆದಿಶಕ್ತಿ ಪೈಲೆ ಪ್ರಥಮದಾಗ ನಿರಾಕಾರದಾಗ ಇದ್ರೇನತ್ತವ ಇಲ್ಲೋ ಇದನ್ನ ವಿಚಾರ ಮಾಡ್ಬೇಕು. ಇವರ ಆದಿಶಕ್ತಿದ ಹೆಸರು ಏನಿತ್ತು? ಇವರ ಆದಿಶಕ್ತಿ ತಾಯಿ ತಂದೆ ಹೆಸರು ಏನ? ಕೃತ ತ್ರೇತ ದ್ವಾಪರ ಕಲವಿಗ. ಈ ಸದ್ಯದಾಗ 4 ಯುಗಗಳು ಅದಾವು. ಇವರು ಕೃತದಾಗ ಯಾವ ಸ್ವರೂಪದಾಗಿದ್ರು, ತ್ರೇತಾದಾಗ ಯಾವ ಸ್ವರೂಪದಾಗಿದ್ರು, ದ್ವಾಪರ ಯುಗದಾಗ ಯಾವ ಸ್ವರೂಪದಾಗಿದ್ರು, ಈ ಸದ್ಯದಾಗ ಕಲಿಯುಗದಾಗ ಎಲ್ಲಿದಾವು? ಯಾರು ಇವ್ರ ತಾಯಿ? ಇವರ ತಾಯಿ ಆದಿಶಕ್ತಿ. ನಿಮ್ಮ ಆದಿಶಕ್ತಿದಿಂದ ಈ ಜಗತ್ತು ಉತ್ಪನ್ನ ಆಗೈತೇನ ಅಥವಾ ಇಲ್ಲೋ? ಅವಾಗ ನೋಡು ಮಾಸ್ತರ, ಅವಾಗ ನೋಡು ಒಂದು ಪ್ರಾಣಿ ಇಲ್ಲ, ಒಂದು ಪಕ್ಷಿ ಇಲ್ಲ, ಒಂದು ಮಾನವರು ಇಲ್ಲ, ಒಂದು ಗಿಡಗಳ ಇಲ್ಲ, ಒಂದು ಗಂಟೆ ಇಲ್ಲ, ಒಂದು ಕಲ್ಲು ಇಲ್ಲ, ಒಂದು ಮಣ್ಣು ಇಲ್ಲ. ಅವಾಗ ಏನಾಗಿತ್ತಪ್ಪ ಅಂತಂದ್ರ ಮ್ಯಾಲೂ ನೀರ, ಕೆಳಗು ನೀರ, ನಡುವು ನೀರ, ಏಕಾಕಾರ ನೀರಿದ್ದಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ನಿರಾಕಾರ ವಸ್ತು ಎಲ್ಲಿದ್ದಂದ್ರ ನಾನು ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ಓ ಅಂತ ಹೊದರ್ತಿದ್ದಿ ಎಲ್ಲಿ ನಿರಾಕಾರದಾಗ. ಅವಾಗ ಓ ಅನ್ನೋ ಅಂತ ಅಕ್ಷರದಿಂದ ಮಾಸ್ತರ ಏನಾಯ್ತಪ್ಪ? ಅಕಾರ ಉಕಾರ ಮಕಾರ ಶಿಕಾರ ಜಯಂಕಾರ. ಅವಾಗ ಓಂ ಅನ್ನೋ ಅಂತ ಅಕ್ಷರದಿಂದ ಏನ್ ಮಾಡಿದ್ರ ನಮ್ಮಪ್ಪ? ಏನು ಮಾಡಿದಪ್ಪ? 5 ತತ್ವಗಳನ್ನು ತಯಾರು ಮಾಡಿದ. ಆಪ ತೇಜ ವಾಯು ಆಕಾಶ ಅಗ್ನಿ ಅನ್ನೋ ಅಂತ 5 ತತ್ವದಿಂದ ಏನು ಮಾಡಿದ? ಅವಾಗ ಏನ್ ಮಾಡಿದ? ಈ ಸ್ಥೂಲ ದೇಹ ತಯಾರು ಮಾಡಿದ. ಪರಮಾತ್ಮ ಈ ಸ್ಥೂಲ ದೇಹಕ್ಕೆ 8 ತತ್ವಗಳನ್ನು ತಯಾರು ಮಾಡಿದ, 25 ತತ್ವಗಳನ್ನು ತಯಾರು ಮಾಡಿದ. ಕರ್ಮೇಂದ್ರಿಗಳನ್ನಿಟ್ಟ ಮತ್ತು ದಶೇಂದ್ರಿಗಳನ್ನಿಟ್ಟ, ಪಂಚೇಂದ್ರಿಗಳನ್ನಿಟ್ಟ, ಜ್ಞಾನೇಂದ್ರಿಗಳನ್ನಿಟ್ಟ, ಪಂಚಭೂತ ಶರೀರವನ್ನು ತಯಾರು ಮಾಡಿದ ಯಾವ ನನ್ನ ಪಂಚಮುಖದ ಪರಮಾತ್ಮ. ನಿಮ್ಮವ್ವ ನಿನಗೊಂದು ವಾರ್ನಿಂಗ್ ಬಾಯಿ ಹೇಳ್ತಾನೆ ನನಗೆ ಸ್ಪಷ್ಟವಾಗಿ. ಏನಂತ? ನಿಮ್ಮ ಪ್ರಥಮದಾಗ ನಿರಾಕಾರದಾಗ ನಿಮ್ಮ ಅವ್ವ ಇದ್ಳೇನ ಅಥವಾ ಇಲ್ಲೋ? ಪಾರ್ವತಿ ಎಲ್ಲಿದ್ರು, ಲಕ್ಷ್ಮಿ ಎಲ್ಲಿದ್ರು, ಸರಸ್ವತಿ ಎಲ್ಲಿದ್ರು, ದುರ್ಗವಿ ಎಲ್ಲಿದ್ರು, ದ್ಯಾಮವಿ ಎಲ್ಲಿದ್ರು, ಕಂಠವಿ ಎಲ್ಲಿದ್ರು, ಖರೇವಿ ಎಲ್ಲಿದ್ರು? ನೀನ್ ಹುಟ್ಟಿಕೇರಿ ಇವತ್ತ ಕಣ್ಣು ತೆರೆದಿ ನಿಂದ ನನಗೆ ಯಾವಾರ ಬೇಕಾಗಿಲ್ಲ. ನಿಮ್ಮ ಆದಿಶಕ್ತಿ ಪೈಲೆ ಪ್ರಥಮದ ಇದ್ರೇನ ಅಥವಾ ಇಲ್ಲೋ? ನಮ್ಮ ಅಪ್ಪಣದಿಂದ ಭೂಮಿ ತಯಾರಾಗ್ಯದ, ನಮ್ಮ ಅಪ್ಪಣದಿಂದ ನೀರು ತಯಾರಾಗ್ಯದ, ನಮ್ಮ ಅಪ್ಪಣದಿಂದ ಬೆಂಕಿ ತಯಾರಾಗ್ಯದ, ನಮ್ಮ ಅಪ್ಪಣದಿಂದ ಗಾಳಿ ತಯಾರಾಗ್ಯದ, ನಮ್ಮ ಅಪ್ಪಣದಿಂದ ವಾಯು ತಯಾರಾಗ್ಯದ. ನಮ್ಮ ಅಪ್ಪ ಸೃಷ್ಟಿ ಮಾಡಿ ಕೇಳಿದ ಭೂಮಿ ಎಲ್ಲ ತಯಾರು ಮಾಡಿರ್ತಾನೆ ಅವು ನಾವು ಸ್ವಯಂ ಜ್ಯೋತಿ ಪರಮಾತ್ಮ. ಇವತ್ತು ಬಾಯಿ ಹೇಳ್ಬೇಕಾಗ್ಯದ ಏನ್ ಮಾಸ್ತರ? ಏನ್ ಹೇಳ್ತಿ? ನಮ್ಮ ಪರಮಾತ್ಮ ಮಾಡಿದ ಒಟ್ಟು ನೀ ಏನ್ ಮಾಡ್ಬೇಕು? ಸುಳ್ಳು ಮಾಡ್ಬೇಕು. ಯಾರೋ ವಿದ್ಯೆ ಯಾವ ಮಶಿಬನವ್ರ ವಿದ್ಯಾ ಬಂದಾರಲ್ಲ, ಹೆಣ್ಣು ಮಗಳ ಕಳಿಸ್ಯಾರಲ್ಲ, ಈಗಿನ ನೋಡಿ ವಾಕ್ವಾದ ಮಾಡಾಕ ನಿಮ್ಮವು ಇದನ್ನ ಎಲ್ಲಾ ಶುದ್ಧ ಮಾಡಿ ಇದನ್ನ ಒಟ್ಟು ಯಾವುದೂ ಇಲ್ಲ ತಿಳ್ಕೇಳಿದ್ರೆ ನೀ ಸಿದ್ಧಾಂತ ಮಾಡ್ಬೇಕು. ಎಲ್ಲಿ ನಾನು ಕೆರೂರು ಗ್ರಾಮದಾಗ. ಹೌದಪ್ಪ. ನೋಡೋಣ ಹೆಂಗ ಬರ್ತಾಳೆ, ಯಾವ ದಾರಿದಿಂದ ಬರ್ತಾಳೆ, ಯಾವ ಮಾರ್ಗವಾಗಿ ಹಿಡಿತಾಳ, ಏನೇನು ಬರ್ತಾವ ನೋಡೋಣ. ಯಥಾ ಪ್ರಕಾರ ಚಾಲು ಆಗ್ಯದ. ಒಂದು ಕ್ಯಾಲಿ ಒಂದು ಹಾಡಿಕೆರಿಂದ ಚಾನ್ಸ್ ಕೊಡ್ರಿ ಹೋಗ್ಲಕ್ಕ. ಬಾಗನ ರಾಜ ಸದಾ ನಿನ್ನ ಪೂಜ, ಒಂದನ ರಾಜ ಸದಾ ನಿನ್ನ ಪೂಜ, ರಾಜ ಸದಾ ನಿಮ್ಮ ಪೂಜ, ರಾಜ ಸದಾ ನಿಮ್ಮ ಪೂಜ, ಸದಾ ನಿನ್ನ ಪೂಜ, ಓ ಗಣರಾಜ ಸದಾ ನಿನ್ನ ಪೂಜ, ಓ ಗಣರಾಜ ಸದಾ ನಿನ್ನ ಪೂಜ, ಓ ಗಣರಾಜ ಸದಾ ನಿಮ್ಮ ಪೂಜ, ಓ ಗಣರಾಜ ಸದಾ ನಿಮ್ಮ ಪೂಜ. ಕರ್ಪೂರದ ಓದಿನ ಹೊಗೆಯ ಕರಕಿ ಕಣಗಿಲದ ಹೂವ ಮಗಾಗಿ
ಭಾರ ಬಳಸ ತಮಗೆ ಕಾಂಚನ ರೊಟ್ಟಿ ಬಹಳ